ಈಗ 10 ಸಾರಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು 10 ಸಲ ಯಾಕೆ ಮಾಡಿದ್ರಿ ಅವ್ರಿಗೆ ನಿದ್ದೆ ಮಾಡೋರಿಗೆ ಯಾಕೆ ಮಾಡ್ದಮ್ಮ ಗುಡುಕತ್ತೆ ಕುರ್ಚಿ ಮ್ಯಾಗ ಧೂಳು ರಾಡ್ಯಾಗ ಬೀಳ್ಬಾರ್ದತ್ತ. ಹೌದು ನಮ್ಮ ಪೊಲೀಸ್ ಸಾಹೇಬ್ರಿಗೆ ಎಷ್ಟು ಸಲ ಮಾಡ್ತೀರಿ ಕಾರ್ಯರಪ್ಪನಂಗ್ ಬಿಸಿ ಬಿಟ್ಟಾರ ಅವರು ಅವ್ರಿಗೆ 20 ಸಲ ಮಾಡ್ಬೇಕು ಬೀರು ಅಣ್ಣ. ಯಾಕೆ ಮಾಡ್ಬೇಕ್ರಿ ಪೊಲೀಸ್ ಸಾಹೇಬ್ರಿಗೆ? ಯಾಕತ್ತಕೇರ್ ಹಗಲು ರಾತ್ರಿ ಎನ್ನದೇ ನಮ್ಮ ಒಂದು ಸೇವಕ್ಕೆ ಯಾವಾಗಲೂ ಸದ್ರಿರ್ತಕ್ಕಂಥ ನಮ್ಮ ಒಂದು ಪೊಲೀಸ್ ಸಾಹೇಬರು ಇರ್ತಾರೆ ಬೀರು ಅಣ್ಣ. ಹೌದಪ್ಪ ಹೌದು ಕರೆ ಮಾತಾ. ಯಾಕತ್ತಕೇರ್ ಹಗಲಿರ್ಲಿ ರಾತ್ರಿಲಿ ಬೇಕಾದಾಗ ಫೋನ್ ಮಾಡಿದ್ರು ಬಂದು ನಮಗ ಒಂದು ಕಾಯುವಂತ ಕೆಲಸ ಮಾಡ್ತಾರಲ್ಲ ಅವ್ರು ನಿಜವಾದ ಏನಪ್ಪ ಅಂತ ಹೀರೋಗಳು ಇವತ್ತು ನಮ್ಮ ದೃಷ್ಟಿ ಒಳಗೆ ಬೀರೋ ಅನ್ನೋ ಮೊದಲು ತಿಳ್ಕೊಬೇಕು ನಾವು. ಹೌದಪ್ಪ ಹೌದು ಕರೆಯದ ಮಾತಾ. ಅವ್ರು ಇರ್ತಾರತ್ತೇಳಿ ಮಗನ ಕೆಲವೊಂದು ಮಂದಿ ಸುಮ್ಮ ಕೂತಾರ. ಈಗ ಕೆಲವೊಂದು ಮಂದಿ ಸುಮ್ಮ ಕೂತಾರ, ಇಲ್ಲಾಂದ್ರೆ ಗದ್ಲ ಮಾಡ್ತಿದ್ರು ಅವರು. ಇಟ್ಟೊಟ್ಟಿಗೆ ಜಿಗಿದಾಡೋ ಮಂದಿ ಬಹಳ ಇತ್ತು. ಹೌದು ಅದಕ್ಕಿರ್ಲಿ ಇವತ್ತಿನ ದಿವಸ ತಾಯಿ ಒಂದು ಲಕ್ಷ್ಮೀ ದೇವಿ ಗ್ರಾಮ ದೇವತೆ ಒಂದು ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡಿ ಡೊಳ್ಳಿನ ಪದನು ಹಂಗೆ ನಡೆದವ್ ಬೀರು ಅಣ್ಣ. ಹೌದಪ್ಪ ಹೌದು ಒಳ್ಳೆ ಹೆಸರು ನಡೆದವ ಡೊಳ್ಳಿನ ಪದಗಳು. ಯಾರು ಯಾವಿಗ್ರಿ? ಹಾ ಮಾಡ್ತೇವ್ ಮಾಡ್ತೇವಲ್ರಿ. ಏನು ಬಿರಿಯಾನಿ ಅದ್ರಿ? ಮಾಡ್ತೇವ್ರಿ ಸರ್. ದಿನ ಹಾಲ ತುಪ್ಪ ಉಂಟವ್ರಿ. ಇರ್ಲಿ ಬೀರು ಅಣ್ಣ, ಬಹಳ ಚಂದ ಇವತ್ತ ಕಾರ್ಯಕ್ರಮ ಸರಾಗವಾಗಿ ಹೊಂಟೈತಿ. ಅದಕ್ಕೆ ಮಾತ್ಮಾರ ಒಂದು ಮಾತು ಹೇಳ್ಯಾರ ಬೀರು ಅಣ್ಣ. ಸರ್ ಏನ್ ಹೇಳ್ಯಾರ್ರಿ ಮಾತ್ಮಾರ ಮಾತಾ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರೆಲ್ಲ ಶರಣರಿರುವುದಿಲ್ಲ. ಹೌದಪ್ಪ ಹೌದು ಶರಣರಿರುವುದಿಲ್ಲ. ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಂತೆ ಭಿಕ್ಷೆ ಬೇಡ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನವನು ನಿಜವಾದ ಚಂಗಮನ್ನಲ್ಲ. ಹೌದು ಮಿಂಚದ್ದೆಲ್ಲ ಚೊಕ್ಕ ಬಂಗಾರವಲ್ಲ ಹೊರಗೆ ಹೆಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ಯಾರ. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಕುಮಾರ ಕಕ್ಕಯ್ಯ? ಇವತ್ತು ಒಂದು ಗಿಡದಾಗ ಹೂ ಆಗ್ಯಾವಪ್ಪ ಅಂತಂದ್ರೆ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ಮ ಬಾಯಾಗ ಬೀಳ್ತಾವಲ್ಲಕ್ ಬರಂಗಿಲ್ಲ. ಹೌದಪ್ಪ ಹೌದು ತುಸು ಬೆರಗಾಳಿ ಬಿಡ್ತದ್ರಿ. ಏನಾಕದ್ರಿ ಗಿಡದಾಗ ಆಗಿರ್ತಕ್ಕಂತ ಹೂ ಏನ್ ಮಾಡ್ತಾವ? ಉದುರಿ ಹೋಗ್ತಾವ, ಉದುರ್ತಾವಪ್ಪ ಗಾಳಿಗೆ. ಅದಕ್ಕೆ ಹೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳ್ಯಾರ. ಹೌದು ಇನ್ನು ಪುರಾಣ ಹೇಳೋರೆಲ್ಲ ಪಂಡಿತರಿರಂಗಿಲ್ಲ ಶಾಣ್ಯರ ಇರಂಗಿಲ್ಲ ಅಂತ ಹೇಳ್ಯಾರ. ಇದು ಹೆಂಗಪ್ಪ ಮಾತಾ? ಈಗ ನಮ್ಮ ನಿಮ್ಮಂತವ್ರು ಪುರಾಣ ಹೇಳೋರು ಬಾ ಮಂದಿಯಾಗ್ಯಾರ ಬೀರು. ರಗಡ ಮಂದಿಯಾಗ್ಯಾರ ಹೊಟ್ಟಿ ಪಾಡಿ ಪುರಾಣ ಹೇಳೋರು. ಸ್ಟೇಜ್ ಮ್ಯಾಗ ನಿಂತ ಹೇಳ್ತಾರ ಅವ್ರು. ಏನಂತ ಹೇಳುದು? ಯಾರು ಬದನಿಕಾಯಿ ತಿನ್ಬೇಡ್ರಿ ತಮ್ಮಗಳೇ, ಬದನಿಕಾಯಿ ತಿಂದ್ರೆ ನಿಮಗ್ ರೋಗ ಬರ್ತೈತಿ, ಯಾರು ಬದನಿಕಾಯಿ ತಿನ್ಬೇಡ್ರತೆ ಮಂದ್ಯಾಗ ಹೇಳೋದು. ಮಂದ್ಯಾಗ ಹೇಳೋದು. ಮನ್ಯಾಗ ಹೋಗಿ ಹೆಂಡ್ರ ಕೈಲಿ ಅಡಗಾಯಿ ಮಾಡಿ ಹೊಡಿದು ಶೇಂಗಾದ ಕೊಟ್ಟು ಹಾಕಿ. ಅಂತವ್ರಿಗೆ ಏನಪ್ಪಾ ಅಂತ ನಿಜವಾದ ಪಂಡಿತರ ಅನ್ನಂಗಿಲ್ಲ, ಶಾಣ್ಯರ ಅನ್ನಂಗಿಲ್ಲ ಅಂತ ಹೇಳ್ಯಾರ. ಹೌದು ಇನ್ನು ಮಿಂಚದ್ದೆಲ್ಲ ಚೊಕ್ಕ ಬಂಗಾರವಲ್ಲ ಹೊರಗೆ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ಯಾರ. ಇದು ಹೆಂಗಪ್ಪ ಮಾತಾ? ಈಗ ಜೋಗ್ಯಾರ ಸಾಮಾನು ಬಂದವ್ ಬೀರು ನೋಡಿರ್ಬೇಕಲ್ಲ. ನೋಡಿದೇವಲ್ಲಪ್ಪ ಸೆಂಟ್ಯಾಕ್ಸ್. ಸೆಂಟ್ಯಾಕ್ಸ್ ಅಲ್ಲ ಮಗ, ನಾವು ಬೆಂಟ್ಯಾಕ್ಸ್. ಆ ಬೆಂಟ್ಯಾಕ್ಸ್ ಹೆಂಗ ಕಾಣಿಸ್ತಾವ ಕೇರ್? ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ. ತಳ 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 ಹೊಳಿತಾವ ಬಿಸಿಲಿಗೆ. ಆದ್ರ ಅವಕ್ಕ ಬಂಗಾರ ಲಕ್ಕ ಬರಂಗಿಲ್ಲ. ಬಂಗಾರ ಅನ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕಪ್ಪ? ನಾವು ಚಲೋ ಬಂಗಾರ ಯಾವುದು, ಸುಮಾರು ಬಂಗಾರ ಯಾವ್ದು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಎಲ್ಲಿ ಹೋಗ್ಬೇಕ್ರಿ ಗುರುಗಳ? ಆ ಒಂದು ಪತ್ತಾರ ಮನಿಗೆ ಹೋಗಿ ಹೊರಗಲ್ಲಿಗೆ ಹಾಕಿ ನೋಡ್ದಕ್ರ ಹೌದು ಹೆಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಆಗ ಒತ್ತಟ್ಟಿ ಹಾಕೈತಲ್ಲ ಬೀರು. ಹೌದೌದು ಹಂಗ ಇವತ್ತಿನ ದಿವಸ ಏನ್ ಎರಡು ಕಲಾ ಸಂಘಗಳನ್ನ ಕೂಡಿಸ್ಯಾರಲ್ಲ. ಒಂದು ಬರಗಿ ಸಂಘ, ಒಂದು ಕುರುವಟ್ಟು ಸಂಘ. ಇದ್ರಾಗ ಯಾರ್ಯಾರ ಗಡಿಗೆ ಎಟ್ಟೆಟ್ಟು ಸುಟ್ಟಾದ, ಯಾರ್ಯಾರಿಗೆ ಭಗವಂತ ಎಟ್ಟೆಟ್ಟು ಬುದ್ಧಿ ಕೊಟ್ಟನ ನೋಡ್ಬೇಕಂತೇಳಿ ಇವತ್ತು ಪರೀಕ್ಷೆ ಕುಂಡ್ರಿಸ್ಯಾರ ಬೀರೋಣ. ಹೌದಪ್ಪ ಹೌದು ಬೋರ್ಡ್ ಎಕ್ಸಾಮ್ ಕುಂಡ್ಸ್ಯಾರ ಇವತ್ತಿನ ದಿವಸ. ಎಷ್ಟ್ ತಾಸ್ ಟೈಮ್ ಐತಿ ನಿಮಗೆ ಪರೀಕ್ಷೆ ಬರ್ಲಿಕ್ಕ? ಎಷ್ಟ್ ತಾಸು ಕೊಟ್ಟಾರಪ್ಪ? ಪಸಂದ್ ಟೈಮ್ ಐತಿ. ಇನ್ನು 2 ತಾಸು ಉಳ್ದೈತಿ ಬೀರು. ನಮ್ಮ ಎಲ್ಲ ಪಾನ್ ತುಂಬಿರ್ಬೇಕ್ರಿ ಒಟ್ಟು. ಯಾಕಂತ ಕೇಳಿದ್ರೆ ಇದ್ರಾಗ ಯಾವ ಮಗ ಸ್ವಂತ ಬರಿತಾನ, ಯಾವ ಮಗ ಕಾಪಿ ಹೊಡಿತಾನ. ಹೌದು ನಾವು ಸಬ್ಲಿ ಮೀಟಿಂಗ್ ಕಡ್ಲಾತೇವ್ರಿ ಸರ. ಯಾಕತ್ತ ಬೀರೋ ನೀನ್ ನೋಡ ನನಗೊಂದು ಮಾತು ನೆನಪಿಗೆ ಬರ್ಲಕತ್ತದ. ಯಾರು ಬರ್ತದ್ರಿ ಗುರುಗಳ? ನನ್ನೇ ನೋಡೋಣ ಯಾಕೆ ಬರ್ತದ ಹೇಳ್ರಿ. ಅದಕ್ಕೆ ಹೇಳ್ಯಾರ ಒಂದು ಮಾತ. ಯಾನ್ ಹೇಳ್ಯಾರಿ ಸರ? ಉಣ್ಣಿ ಕೆಚ್ಚೊಲಲಿದ್ದು ಉಣ್ಣದು ನೊರೆ ಹಾಲು, ಹೌದಾ? ಉಣ್ಣಿಕ್ಕಿಂತ ಕರೆ ಕಷ್ಟ ಈ ಮಾನವ ಜನ್ಮ ಅಂತ ಹೇಳ್ಯಾರ. ಸರ ಹಿಂಗೆ ಕೇಳ್ಯಾರಿಪ್ಪ ಮಾತಾ. ಉಣ್ಣೆಲ್ಲಿ ಇರ್ತೈತಿ? ಆಕಳ ಕೆಂಚನ ಇರ್ತದ ಹುಡುಗ. ಅದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತೇನು? ಸರ ಹಾಲು ಕುಡಿಬೇಕಾದ್ರೆ ಯಾನಾಗಿ ಹುಟ್ಟಬೇಕ್ರಿ? ಆಕಳ ಕರಾಗಿ ಹುಟ್ಟಿ ಬಂದಕ್ರ ಹಾಲು ಕುಡ್ಲಿಕ್ಕೆ ಬರ್ತೈತಿ ಮಗನ. ನಿನ್ನಾಗ ಉಣ್ಣಾಗ ಹುಟ್ಟಿ ಬಂದ ಹಾಲು ಕುಡ್ಲಿಕ್ಕೆ ಬರಂಗಿಲ್ಲ ಸರ. ಯಾಕೋ? ಡೊಳ ಬಡಿಯಾವಾಯ್ತು, ಡಗ್ಗ ಬಡಿಯಾವಾಯ್ತು, ನಾ ಆಯ್ತು, ಆ ಹಾಲು ಕುಡಿ ಮಕ್ಕಳಲ್ರಿ ನಾವು. ಮತ್ ನೀ ಯಾವ್ದು ಕುಡಿಯೋರು? ನಾವು ದಾರು ಕುಡಿ ಮಕ್ಕಳ್ರಿ. ಯಾಕೋ ತಮ್ಮ
ದಾರು ಕುಡಿಯೋ ಮಕ್ಕಳು ನಾವು ಅದಕ್ಕೆ ತಾಳಿ ಕೊಟ್ರೆ ಅದು ಒಂದು ಮಾತು ಹೇಳ್ಯಾನ. ಏನ್ ಹೇಳ್ಯಾನ? ದಾರು ಕುಡ್ದವ್ರು ದರಿಯಪ್ಪನ ಮಕ್ಕಳು, ಬೀರು ಕುಡ್ದವ್ರು ಬೀರಪ್ಪನ ಮಕ್ಕಳು, ಸಿಂಧಿ ಕುಡ್ದವ್ರು ಶಿವಪ್ಪನ ಮಕ್ಕಳು, ವಿಸ್ಕಿ ಕುಡ್ದವ್ರು ವಿಷ್ಣು ಮಕ್ಕಳು. ಹಾ. ಒಟ್ಟಾರೆ ಹೇಳ್ಬೇಕಂದ್ರೆ ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು. ಏನಂದಿ? ಒಟ್ಟಾರೆ ಹೇಳ್ಬೇಕಂದ್ರೆ ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು. ಮತ್ತ ಅವ್ರಿಬ್ರು ಏನೋ ಕುಡಿಯಲ್ಲ, ಇವ್ರು ಯಾರ ಮಕ್ಕಳು? ಹೊಸುಳಿಬೇಕ್ರಿ ಅವ್ರು. ಯಾಕ್ರಿ ಕುಡಿಬೇಕ್ರಿ ಮನುಷ್ಯ. ನಿನಗೊಂದು ಮಾತು ಹೇಳ್ತೀರಿ ಬೀರು, ಎಷ್ಟೋ ಮಂದಿ ದಾರು ಕುಡ್ದು ಹೊಲ ಮಾರ್ಕೊಂಡಾರ, ಮನಿ ಮಾರ್ಕೊಂಡಾರ, ತಮ್ಮ ಶರೀರ ಸುಟ್ಕೊಂಡು ಹೋಗ್ಯಾರು ಬೀರಪ್ಪ. ಸರ ಯಾಕೋ? ದಾರು ಕುಡಿಯೋದ್ರಿಂದ ಹೊಲ ಮನಿ ಎಳಗಲ್ಲ ಅಂತೇಳಿ ನಿಮ್ ಮಾತೈತಿ. ಹೌದು. ಮತ್ತ ದಾರು ಕುಡಿಯೋದ್ರಿಂದ ಹೊಲ ಮನಿ ಎಳಗಲ್ಲ ಆಗೋದಿಲ್ರಿ ಗುರುಗಳ. ಮತ್ತೆ ಹೆಂಗೋ? ದಾರು ಕುಡಿಯೋದ್ರಿಂದ 3 ಲಾಭ ಅದಾವ್ರಿ, ನಿಮ್ಗೆ ಗೊತ್ತಿಲ್ಲ ಅವು. ದಾರು ಕುಡಿಯೋದ್ರಿಂದ ಲಾಭ ಅದಾವ? ಅದಾವ, 3 ಅದಾವ. ಯಾವ್ಯಾವ? ಸರ ನೋಡ್ರಿ, ದಾರು ಕುಡ್ದವ್ನಿಗೆ ಎಂದೂ ನಾಯಿ ಕಡಿದಿಲ್ರಿ. ಹಾ. ದಾರು ಕುಡ್ದವ್ನ ಮನಿ ಎಂದೂ ತುಡುಗಾಗೋದಿಲ್ರಿ. ಹಾ. ದಾರು ಕುಡ್ದವ್ ಒಟ್ಟ ಜಡ್ಡೆ ಬರೋದಿಲ್ಲ ನೋಡ್ರಿ. ಇದಕ್ಕೆ ಏನತ್ತೀರಿ? ಯಾಕ್ರಿ? ಅಲ್ಲೋ, ದಾರು ಕುಡ್ದವನ ಮನಿ ಒಟ್ಟ ತುಡುಗಾಗಂಗಿಲ್ಲ ಅಂದಲ್ಲಿ ಹೆಂಗ ನೀ? ಸರ ನೋಡ್ರಿ, ದಾರು ಕುಡೋದು ಸಂಸಾರ ಎಲ್ಲಿ ಮಾಡ್ತಿರ್ತಾನ ನೀವು ಕುರ್ಸಾಲ್ಯ? ದಾರದ ಅಂಗಡ್ಯಾಗ. ಮತ್ ಮನ್ಯಾಗ ಏನ್ ಚೆಂಡ್ ಇಟ್ಟಿರ್ತಾನ ತುಡುಗು ಮಾಡ್ಲಾಕ? ಯಾಕೋರ ಅಂತಿರ್ತೀಯ? ಮತ್ ಒಟ್ಟ ನಾಯಿ ಕಡೆಯಲ್ಲಿ ಅಂದೆಲ್ಲೋ ಬೀರು ಹೆಂಗ? ಸರ ನೋಡ್ರಿ, ದಾರು ಕುಡುದು ನಾವೇ ಆ ದಂಡಿಗೊಮ್ಮ ಈ ದಂಡಿಗೆ ಓಡಾಡ್ತೀವಿ. ನಾ ಎಲ್ಲಿ ಕಡಿ ಎತ್ತದ ಅಂಜಿ ಓಡಿ ಹೋಗ್ತದ ಅದು ಮನಿಗೆ. ಏನು ಒಟ್ಟ ಜಡ್ಡೆ ಬರೋಲ್ಲ ಅಂದೆಲ್ಲೋ? ಒಟ್ಟ ಜಡ್ ಬರೋದಲ್ರಿ. ದಾರು ಕುಡುದು ಇಡೀ ಶರೀರ ಫಿಟ್ರಾಗಿರ್ತದ. ಒಟ್ಟ ಜಡ್ ಬರೋದಲ್ರಿ ಗುರುಗಳ. ಬತಾಟೆ ಅಲ್ಲಿಗೆ ಹಚ್ಚೋದು ಡಾಕ್ಟರ್ ನಾಕರ ಪೊಕ್ಕ ನಾಕರ ಅಂತೇಳಿ ಒಯ್ದು ಬನ್ನಿ ಗಿಡದ ಬಡ್ಡೆ ಹಾಕಿ ಹೊಗಳಿ 3 ದಿನಕ್ಕೆ ಶೇಂಗಾದ ಹೋಳಿಗೆ ಗುಲಾಬ್ ಜಾಮೂನ ಮಾಡಿ ಕಪ್ಪು ಚಿಪ್ಪು ಕೂತು ಬಿಡುದು ಮನ್ಯಾಗ. ಏನು ಸತ್ತಾಳಾಗ ಹೋಳಿಗೆ ಮಾಡ್ತಾರೆ ನಮಗನ? ಮಾಡ್ತಾರೆ. ನಮ್ಮಲ್ಲಿ ಒಂದು ಮುದುಕಿ ಸತ್ತಿತ್ರಿ ಗಂಟಿ ಸರ. ಬಾಳೋ ನಿಪುಣಾಳ ಕಳ್ಸಿರ್ರಿ ಹಾಲಾಕ. ನಾ ಡೈವರ ಇರ್ಲಿ ವೀರಣ್ಣ, ಭಾಳ ಚಂದ. ನಮ್ಮ ಟೈಮು ಭಾಳ ಕೊಟ್ಟಿಲ್ಲ. ಒಂದು ಮಾತು ಹೇಳ್ಯಾರ ನಮ್ಮ ಗಂಟಿ ಸರ್. ಏನು ಹೇಳ್ಯಾರಪ್ಪ ಅಂತ ಕೇಳ್ಯಾರ, ಸತ್ಯ ಸಿದ್ಧರ ಸಿದ್ಧಾಟಿಗೆಯನ್ನು ಇವತ್ತು ನೀವು ಮತ್ತು ಸರ್ಜೋಡಿ ಕಲಾವಂತರ ಹಾಡ್ಕೋತ ಬೆಳೆಸ್ಕೋತ ಹೋರ್ ಅನ್ನುವಂಥ ಮಾತನ್ನು ಹೇಳ್ಯಾರ. ಹೌದು. ನನ್ನಪ್ಪ ನಾಡಗೋಡ ಮೋಕ್ಷಿದ್ದ, ಯೋಗಿನಾಥ ಮೋಕ್ಷಿದ್ದ, ಋಷಿ ಅಮೋಕ್ಷಿದ್ದ, ದೇಸಾಯಿ ಅಮೋಕ್ಷಿದ್ದ, ಹೌದಪ್ಪ ಹೌದಾ, ಕೈಲಾಸದೊಳಗೆ ಅಮೋಘವಾದ ಭಕ್ತಿ ಮಾಡ್ದ. ಹೌದು. 7 ಯುಗದೊಳಗ ಭಕ್ತಿ ಮಾಡದ ಕಾಲಕ್ಕೆ ಕರಿತಲಿ ಮಾನವ್ರ ಉದ್ಧಾರಕ್ಕಾಗಿ ಅಮೋಕ್ಷದ ಬೋದಾಗ ಹೋಗಂದ ಕಾಲಕ್ಕ ಅವಾಗ ಏನ್ ಮಾಡ್ದಪ್ಪ ಅಮೋಘಸಿದ್ದ? ನನ್ನಪ್ಪ ಯೋಗಿನಾದ ಮೋಕ್ಷದ ಏನೇನು ಪಡ್ಕೊಂಡಂತ ಕೇಳಿದ್ರಿ ಬೀರಣ್ಣ. ಏನೇನು ಪಡ್ಕೊಂಡ್ರಿ? ಹೋಮದ ಕಮಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಮಳಿ ಕೀಲು, ಬೆಳಿ ಕೀಲು, ಬಡವಗ ಭಾಗ್ಯ, ಬಂಜಿಗೆ ತೊಟ್ಟಿಲ್ಲ. ಹೌದಪ್ಪ ಹೌದು. ಮುಂದೆ ನಂದಿನ ಮಾಡ್ಕೊಂಡು, ಹಿಂಡು ತಂದಿನ ಮಾಡ್ಕೊಂಡು, ಬಯಲು ಭೂತಾಶದ್ದನ್ನು ಸಂಗಾಟ ಕರ್ಕೊಂಡು ಎಲ್ಲಿ ಬಂದು ಇಳ್ಕೊಂಡೆಪ್ಪ? ಮರ್ತ್ಯ ಲೋಕ ಕೇಳ್ಕೊಂಡ ಮುಂದ ಅಮೋಕ್ಷದ ಸಾಗಿ ಹೊಂಟಿದ್ದ, ಹಿಂದ ಗುರು ಹೊಂಟಿದ್ದ. ಹೌದು. ಅವಾಗ ಗುರು ಬಂದಾನಿಲ್ಲ ಅಂತೇಳಿ ಶಿವಪುರ ಹಟ್ಟಾಗ ಬಂದು ಹೊಳಿ ನೋಡಿದ ಕಾಲಕ್ಕೆ ಶಿವಪುರ ಹಟ್ಟಾಗ ಶಿವ ಮಾಯ ಆಗಿಬಿಟ್ಟ. ಹೌದಪ್ಪ ಹೌದು. ಮಾಯನಾದ ಕಾಲಕ್ಕ, ಮಾಯಾದ ಕಾಲಕ್ಕೆ ಧರಣಿ ಮ್ಯಾಗ ಹೆಸರು ಏನು ಬಿದ್ದದಪ್ಪ ಅಂತ ಕೇಳಿದ್ರೆ ಮಾಯನಾದ ಮಕನಾಪುರ ಅನ್ನುವಂತ ನಾಮ ಈ ಕಲಿಯುಗದೊಳಗೆ ಉಳಿದೈತಿ. ಮುಂದೆ 3 ಮುಂಗಡಿ ಮೊಮ್ಮೆಟ್ಟು ಗುಡ್ಡದಾಗ ಹೋಗಿ ಕಲ್ಲ ಗತ್ತಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಹಾಕಿ, ಹೌದಪ್ಪ ಹೌದು, ಹಗ್ಗ ಕೋಲನಿಲ್ಲದೆ, ಹಗ್ಗ ಕೋಲಗಳಿಲ್ಲದೆ ಅಂತರ್ಲೆ ಕಮಿಟಿಯರ್ ಅವ್ರದ್ದು ಹಗಲು 12 ವರ್ಷ, 12 ವರ್ಷ, 24 ವರ್ಷ ತಪ್ಪುಗಳನ್ನ ಮಾಡದ. ಮುಂದೆ ಬೇಡಿದವರಿಗೆ ಬೇಕಾದ ಕೊಟ್ಟ, ಬಡವಗ ಭಾಗ್ಯ ಕೊಟ್ಟ, ಬಂಜಿಗೆ ಮಕ್ಕಳ ಕೊಟ್ಟ, ಬಡತನಿದ್ದವ್ರಿಗೆ ಸಿರ್ತಾನ ಕೊಟ್ಟ. ಹೌದು. ನನ್ನಪ್ಪ ಯೋಗಿನದ ಅಮೋಕ್ಷಿದ್ದ. ಹೌದಪ್ಪ ಹೌದು, ಕೊಟ್ಟಾನ. ಅಮೋಕ್ಷಿದ್ದಗ 3 ಮಂದಿ ಪುಣ್ಯದ ಮಕ್ಕಳು. ಇವ್ರು ಯಾರ್ಯಾರಿಪ್ಪ? ಡೋನುಜ ಮಾಸಿದ್ದಪ್ಪ, ತೇರವಾಡ ಮಂಗರಾಯ, ಕರ್ಣಿ, ಮಲಕಾರ್ಸಿದ್ದ. ಇವ್ರು 3 ಮಂದಿ ಪುಣ್ಯದ ಮಕ್ಕಳು. 4 ಮಂದಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಕ್ಕಳು. ವರವಿನ ಮಕ್ಕಳು ಇವ್ರು ಯಾರ್ಯಾರಪ್ಪ? ಅವತಾರ ಉದುರಿಸಿದ್ದ, ದೇವೇಂದ್ರ ಬಿಳೇನ್ಸಿದ್ದ, ಆಚಾರಗೌಡ ಸೋಮನ ಮತ್ತೆ ಕಡಿವಟ್ಟ ಕಣ್ಣು ಮತ್ತೆ ತಾಯಿನೇಳ ರೇವಕಾದೇವಿ. ಹೌದು. ಹಿಂಗ 4 ಮಂದಿ ಸತ್ಯ ಧರ್ಮರು, ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಾಳ. 4 ಮಂದಿ ಸತ್ಯ ಧರ್ಮರು ಮುಂದೆ ಅವ್ರ ಹೊಟ್ಟಿಲಿ ಯಾರು ಹುಟ್ಟಿದ್ರು, ಅವ್ರು ಏನೇನೋ ಪವಾಡಗಳನ್ನ ಮಾಡಿದ್ರು ಅನ್ನುವಂಥದ್ದು ಮುಂದಿನ ಸಂಧಿಗೆ ಹೇಳು ಅನ್ನುವಂತ ಮಾತನ್ನ ಹೇಳಿ ಬಾ ಮಾತಾಡ್ಲಾರ ಬೀಳೋಣ. ನಮಗೊಂದು ಚಿಂತೆ ಬೇರೆ ಅದ ಈಗ. ನಿಮಗ್ ಚಿಂತೆ ಬೇರೆ ಆದ್ರೆ ಅದಕ್ಕಿರ್ಲಿ, ಇನ್ನು ಭಾಳ ಮಾತಾಡ್ಲಾರ್ದೆ 4 ನೋಡಿ ಚಾಲ್ ಹಾಡಿ ಹೊಸ ಚಾಲ್ ನಮ್ಮ ಹಾಡಿ ಕೈಸಿಂದ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣತ್ತ. ಹೌದು.